ಇವತ್ತು ನಮ್ಮ ಮನೇಲಿ ಮಟನ್ ಕರಿ ಆ್ಯಂಡ್ ಮಟನ್ ಬಿರಿಯಾನಿ. ಯಾರ್ಯಾರಿಗೆಲ್ಲ ತಿನ್ನಬೇಕು ಅನಿಸುತ್ತೋ ನಮ್ಮ ಮನೆಗೆ ಬಂದ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಿರಿಯಾನಿ ನಿಮ್ಮೆಲ್ಲರಿಗೂ ಯಾರ್ಯಾರಿಗೆ ಬಿರಿಯಾನಿ ಫೇವ್ರೇಟ್ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನು ತಿಂತೀನಿ ಬಿರಿಯಾನಿ ಮಾಡಿದ್ರೆ. ನೆನ್ನೆ ಒಂದು ಗೇಮಲ್ಲಿ ಸೋತೋಗ್ಬಿಟ್ಟಿದ್ದಾನೆ ಬೇಬಿ ಬೋ. ಅದಕ್ಕೋಸ್ಕರನೇ ನನಗೋಸ್ಕರ ಮಟನ್ ಬಿರಿಯಾನಿ ಮತ್ತು ಮಟನ್ ಕರಿ. ನಿಜ ಹೇಳಮ್ಮ, ಯಾರು ಸೋತೋಗಿದ್ದು? ನೀನೇ. ಅವರೇ ಆಲ್ರೆಡಿ ನೋಡಿರ್ತಾರೆ. ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಲಾಸ್ಟ್ ವಿಡಿಯೋದು ಲಿಂಕ್ ಹಾಕ್ತೀನಿ, ಹೋಗಿ ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಅದಕ್ಕೋಸ್ಕರ ಏನೇನು ಮಾಡ್ತೀಯ ನೀನು? ನಿನಗೋಸ್ಕರ ಆಲ್ರೆಡಿ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಇವಾಗ ಏನು ಬೇಕು ಹೇಳು? ಏನೇನು ಮಾಡಿದ್ಯಾ ಅಂತ ಹೇಳು. ಅದು ನನ್ನ ಪರ್ಸ್ನಲ್ಲ, ನಾನೇನು ಕೇಳಬೇಕು? ಮತ್ತು ಏನೇನು ಮಾಡ್ಬಿಡ್ತೀನಿ ನಿಂಗೋಸ್ಕರ ಅಂತ ಹೇಳ್ದೆ. ಏನೂ ಮಾಡಿಲ್ಲ, ಅಷ್ಟೇ ಬಾಯಿ ಮುಚ್ಕೊಂಡು ಕೂತ್ಕೋ. ಇದನ್ನೇ ಕುಲ್ಲು ಅಂತಾರೆ, ಹೊಟ್ಟೆ ಕಿಚ್ಚು ಅಂತಾರೆ, ಜಲಸ್ ಅಂತಾರೆ. ಸೊ ಬೇಬಿ ಬೂ ನನಗೋಸ್ಕರ ಬೇಬಿ ಬೂ ಮಟನ್ ಬಿರಿಯಾನಿ ಮಾಡ್ಕೊಂಡು ಕೊಡ್ತಾ ಇದ್ದಾನೆ. ಬೇಬಿ ಮಟನ್ ಬಿರಿಯಾನಿ ಮಾಡ್ಕೊಡ್ತಾ ಇದ್ದಾನೆ. ಏನಿದು? ಬೇಬಿ ಮಟನ್ ಬಿರಿಯಾನಿ ಮಾಡ್ಕೊಡ್ತಾ ಇದ್ದಾನೆ. ಏನಿದು? ಮೆಚೂರ್ ಆಗ್ರಿ. ಒಳ್ಳೆ ಚೈಲ್ಡ್ ಚಪಾತಿ ಥರ. ಇವನು ಲಾಸ್ಟ್ ಗೇಮಲ್ಲಿ ಬೇಬಿ ಬೂ ಸೋತೋಗಿರೋದಕ್ಕೆ ನನಗೋಸ್ಕರ ನಾನು ಮಟನ್ ಬಿರಿಯಾನಿ ಕೇಳಿದ್ದೆ. ಅದಕ್ಕೋಸ್ಕರ ಮಟನ್ ಬಿರಿಯಾನಿ ಆಚೆ ಕಡೆ ತಿನ್ನೋದು ಬೇಡ, ಅನ್ಹೆಲ್ದಿ ಅಂದ್ಬಿಟ್ಟು ಹೆಲ್ದಿ ಮಟನ್ ಬಿರಿಯಾನಿ ಮನೇಲೇ ಮಾಡ್ಕೊಂಡು ಕೊಡ್ತಾ ಇರೋದು. ಅದ್ರ ಹೆಸರೇ ಬೇಬಿ ಬೂ ಮಟನ್ ಬಿರಿಯಾನಿ. ಕೇಳಿಸ್ಕೊಳಕ್ಕೆ ಒಂಥರ ಐತೆ. ನಾನು ಮಟನ್ ಬಿರಿಯಾನಿ ಮತ್ತೆ ಮಟನ್ ಕರಿ ಮಾಡ್ತಾ ಇದ್ದೀನಿ. ಸಿಂಪಲ್. ಬೇಬಿ ಬೂ ಮಟನ್ ಬಿರಿಯಾನಿ ಏನೋ ನಿಮ್ದಲ್ಲ. ಯಾವ್ಡ್ರಾ ಬೇಡ ಮಾಸ್ಟರ್ ಶೆಫ್ ಬೇಬಿ ಬೂ. ಏನನ್ನ ಹೇಳ್ತೀಯಾ? ಈ ಅಡುಗೆ ಯಾರನ್ನ ನೋಡಿ ಇನ್ಸ್ಪೈರ್ ಆದೆ ಅಂತ? ಯಾರನ್ನ ನೋಡಿ ಇನ್ಸ್ಪೈರ್ ಆಗಿಲ್ಲ. ಮದುವೆ ಆದರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಂತರ ನೀವು ಅಡುಗೆ ಮಾಡೋ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಯಾಕೆ ನೋಡ್ಕೊಂಡು ಮಾಡ್ಕೋಬೇಕು? ಹೆಣ್ಮಕ್ಳೇ ಮಾಡಬೇಕು ಅಂತ ಏನಾರ ರೂಲ್ಸ್ ಇದೆಯಾ? ಗಂಡು ಮಕ್ಕಳು ಮಾಡ್ಬೋದಲ್ವಾ? ಗಂಡು ಮಕ್ಕಳೇ ಮಾಡ್ಬೋದು, ಹೆಣ್ಮಕ್ಳೇ ಮಾಡ್ಬೇಕಂತ ಯಾವುದೂ ರೂಲ್ಸ್ ಇಲ್ಲ. ಅಟ್ಲೀಸ್ಟ್ ಒಂದು ಗಂಡು ಹುಡುಗ ಆಚೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾನೆ, ಹೊಟ್ಟೆ ಹಸ್ತಾ ಇರುತ್ತೆ ಅವ್ನಿಗೆ, ಏನೋ ಒಂದು ಮಾಡಿ ಕಾಣ ಅಂದರೆ ಅವ್ನು ಟಯರ್ಡ್ ಆಗಿರ್ತಾನೋ ಇಲ್ವೋ, ಬಂದ ತಕ್ಷಣ ಬಂದ ಕೆಲಸ ಮುಗಿಸ್ಕೊಂಡು ಇವಾಗ ಬಂದು ನನಗೆ ಇದು ಮಾಡಿಕೊಡು ಅಂತ ಕೇಳ್ತಿಲ್ಲ. ನಾನು ಮದುವೆಗಿಂತ ಮುಂಚೆ ಫುಲ್ಲು ಡ್ರೀಮಲ್ಲಿದ್ದೆ ಬೇಬಿ. ಮದುವೆ ಆದಮೇಲೆ ನನ್ನ ಗಂಡ ಅದು ಮಾಡಿಕ್ತಾನೆ ಇದು ಮಾಡಿಕ್ತಾನೆ ಅಂತ. ಅದಕ್ಕೆ ಇವಾಗ ಹೆಂಗ ನನ್ನ ಡ್ರೀಮು ಫುಲ್ಲು ನೆರವೇರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ನಿನಗೆ? ನಾನು ಅಷ್ಟೇ, ಮದುವೆ ಆಗ್ಬಿಟ್ಮೇಲೆ ಫುಲ್ಲು ನನ್ನ ಲೈಫು ಡೈಲಿ ವೆರೈಟಿ ಟಿಫನು, ವೆರೈಟಿ ಲಂಚು, ಡಿನ್ನರು, ಹಂಗಿರುತ್ತೆ ಹಿಂಗಿರುತ್ತೆ. ನಾನು ಫುಲ್ ಟಯರ್ಡಾಗಿ ಬಂದರೆ ಹಂಗೆ ಓಡ್ ಬಂದ್ಬಿಟ್ಟು ನನ್ನ ಕೈಲಿರೋ ಬ್ಯಾಗಲ್ಲಿ ಇಸ್ಕೊಂಡು ಟಯರ್ಡ್ ಆಗಿದ್ದಂಥ ಸಮಾಧಾನ ಮಾಡಿ ನನಗೆ ಬೇಕಾಗಿರೋ ಸ್ವಲ್ಪ ವಾಟರ್ ಆಗಲಿ ಏನೋ ಒಂದು ನನ್ನ ಮೈಂಡ್ ರಿಫ್ರೆಶ್ಮೆಂಟ್ಗೆ ಏನೋ ಒಂದು ಮಾಡ್ತಾರೆ ಅಂದ್ಕೊಂಡೆ. ಹೇಳೋದು ಬೇಡನಾ? ಚೆನ್ನಾಗಿರಲ್ಲ. ಸೊ ಅದೆಲ್ಲ ಬೇಡ. ದಿಂಡುಕಲ್ಗೆ ಏನೇನು ಹಾಕ್ತಾರೆ, ಏನೇನು ಮಾಡ್ಬೇಕಂತ ಮಾತ್ರ ಹೇಳಿ ಸಾಕು. ದಿಂಡುಕಲ್ಗೆ ಒಂದು ಮೊಳ ದಿಂಡು, ಒಂದೆರಡು ಕಲ್ಲು. ಹೇಗಿದೆ? ಗಮ್ಮಂತೈತೆ ಸ್ಮೆಲ್ಲು? ಬೇಬಿ ಬೂ. ಹೌದು ಬೇಬಿ ಬೂ, ಈ ಕುಕ್ವೇರ್ ಎಲ್ಲ ಯಾವಾಗ ತೊಗೊಂಡೆ? ನಾನು ನೋಡೇ ಇಲ್ಲ. ನೀನು ನೆಟ್ಟಿಗೆ ಅಡುಗೆ ಮಾಡೋದಿತ್ತಾನೆ, ಯಾವ್ಯಾವ ವಸ್ತು ತೊಗೊಂಬರ್ತೇನೆ ಅಂತ ಗೊತ್ತಾಗಕ್ಕೆ. ಮಾಡ್ತಾರದು ನಾನು ತಾನೆ, ಅದಕ್ಕೆ ನಾನು ತಂದೆ. ಇದರಲ್ಲಿ ಏನು ಸ್ಪೆಷಲ್ ನೀನು ತೊಗೊಂಡಿರೋದು? ಏನಿಲ್ಲ ಅಮ್ಮ, ಇವಾಗ ತುಂಬ ವೀಡಿಯೋಸಲ್ಲಿ ನೋಡ್ತಾ ಇದ್ದೀವಿ ಸುಮ್ಮನೆ ಈ ಕುಕ್ಕರ್ ಬ್ಲಾಸ್ಟ್ ಆಗೋದು ಅದು ಇದು ಅಂತ. ಸೊ ಅದರಿಂದ ಈಗ ಒಂದು ಕುಕ್ವೇರ್ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು. ಸರಿ ಅಂತ ಅವ್ರಿಗೆ ಕೇಳಿದ್ರೆ ಅವರೇ ಮನೆಗೆ ಬಂದು ಡೆಮೋ ಮಾಡಿ ಎಲ್ಲ ನೀಟಾಗಿ ತೋರಿಸಿದ್ರು. ಸೊ ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು. ಸೊ ಅದರಿಂದ ತೊಗೊಂಡೆ. ಸೊ ಇವತ್ತರೆಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನೀಟಾಗಿ ಆಗುತ್ತೆ. ಆಯಿಲ್ ಕಮ್ಮಿಯಿಂದನೇ ನಾವು ಅಡುಗೆ ಮಾಡ್ಬೋದು. ಬೇಗನೆ ಬೇಗನೆ ಅಡುಗೆ ಆಗಿಬಿಡುತ್ತೆ. ಈ ಥರ ಅದೇನು ತೊಂದರೆ ಇಲ್ಲ. ಆಯಿಲ್ ಇಲ್ದಿರೆಲ್ಲ ಅಡುಗೆ ಮಾಡ್ಬೋದಾ? ಮಾಡ್ಬೋದು. ಆಯಿಲ್ ಲೆಸ್, ಜಾಸ್ತಿ ಆಯಿಲ್ ಕೂಡ ಹಾಕೋ ಅವಶ್ಯಕತೆ ಇರಲ್ಲ. ವಿಡಿಯೋ ನೋಡ್ತಾ ಇದ್ದಾರಲ್ಲ ಅವ್ರಿಗೂ ಹೇಳು, ಅವ್ರು ಹೆಂಗೆ ತೊಗೊಳ್ಬೇಕಿದೆ, ಹೆಂಗೆ ಪರ್ಚೇಸ್ ಮಾಡಬೇಕು ಅಂತ. ಏನಿಲ್ಲ, ಈ ಥರ ಕುಕ್ವೇರ್ಸ್ ಯಾರಿಗಾರ ಬೇಕಂದರೆ ಇದೊಂದೇ ಅಲ್ಲ, ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಯಾರಿಗಾರ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರು ನಿಮ್ಮ ಮನೆಗೆ ಬಂದು ಡೆಮೋ ತೋರಿಸಿ ಯಾವ ಥರ ಅಂತ ಎಲ್ಲ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರೈಸು ಎಲ್ಲ ತೋರಿಸ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಬೋದು. ಯಾವ ಬ್ರ್ಯಾಂಡ್ ಇದು? ಈ ಲುಕ್ಸ್ ಕಂಪ್ನಿ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬೇಸಿಕ್ಲಿ ಯಾವ ಪ್ರಮೋಷನಲ್ಲಿ ಏನೋ ಅಲ್ಲ, ಪರ್ಸ್ನಲ್ ಸಜೆಷನ್ ಇಂದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕುಕ್ವೇರ್ಸ್ ಎಲ್ಲ. ವೆರಿ ನೈಸ್. ಸಖತ್ತಾಗಿದೆ ಸ್ಮೆಲ್ಲು. ಹೆಂಗಿದೆ? ಸಖತ್ತಾಗಿದೆ. ಇವು ನೋಡ್ತಾ ಇರೋರು ಗೊತ್ತಾಗ್ತಲ್ಲ, ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿದೆ.
ಅಡಿಗೆ ಮಾಡ್ತೀಯಾ? ಕಲ್ತ್ಕೊಂತೀಯ ಬೇಗ? ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ. ಸರಿ, ನೀನು ಕೇಳೋದೇ ಆಗೋಯ್ತು. ಬಂದು ಅಡಿಗೆ ಮಾಡಿ ಕಲ್ತ್ಕೊಂಡು ಸ್ವಲ್ಪ ಆಗಾಗ ನಂಗೆ ವೆರೈಟಿ ಅಡಿಗೆ ಮಾಡಿ ಹಾಕು. ಸ್ವಲ್ಪ ತಿನ್ ದಪ್ಪ ಆಗ್ತೀನಿ. ಕಮೆಂಟ್ಸ್ ಹಾಕ್ತವ್ರೆ, ಅಣ್ಣ ಸ್ವಲ್ಪ ದಪ್ಪ ಆಗೋಣ, ನೀನ್ ನೋಡೋಕೆ ಒಳ್ಳೆ ಚಿಕ್ಕ ಹುಡುಗ ಥರ ಇದೆಯಾ ಅಂತ ಹೇಳ್ತವ್ರೆ. ಸ್ವಲ್ಪ ದಪ್ಪ ಆಗಬೇಕು, ಚೆನ್ನಾಗಿ ವೆರೈಟಿ ಮಾಡಿ ಹಾಕು. ಒಂದ್ಸಲಿ ಮಾಡಿಬಿಟ್ರೆ ಡೈಲಿ ಅದನ್ನೇ ಕೇಳ್ತೀರಾ, ಅದಕ್ಕೆ ಮಾಡಲ್ಲ ನಾನು. ಒಂದ್ಸಲಿ ಏನನ್ನ ಚೆನ್ನಾಗಿ ಮಾಡಿಬಿಟ್ರೆ ಅತಿ ಆಸೆ ನಿಮಗೆ, ಡೈಲಿ ಮಾಡ್ಕೊಂಡು ಕೊಡು ಅಂತ. ಅದಕ್ಕೆ ನಂಗೆ ಇಷ್ಟ ಅಲ್ಲ ಡೈಲಿ ಮಾಡೋಕ್ಕೆ, ಅದಕ್ಕೆ ಮಾಡಲ್ಲ. ನೀವು ಅದನ್ನ ಅತಿ ಆಸೆ ಅನ್ಕೊಂತೀರ, ಆದರೆ ನಾವು ನಮಗೋಸ್ಕರ ಇಷ್ಟವಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಅದನ್ನ ಹೊಟ್ಟೆ ತುಂಬ ತಿಂದು ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕಂತ ನಾವು ಆ ಥರ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಥಿಂಕ್ ಮಾಡ್ತೀವಿ. ನನ್ನ ಮಕ್ಕಳು ನೀವೆಲ್ಲ ನೆಗೆಟಿವ್ ಅವರೇ. ಇಲ್ಲ, ನಂಗೆ ಪಾಸಿಟಿವ್ ಅಂದರೆ ಇಷ್ಟ ಅಲ್ಲ. ಕರೋನಾ ಪಾಸಿಟಿವ್ ಬಂದಾಗಿಂದ ಕರೋನಾ ಪಾಸಿಟಿವ್ ಅಂದ್ರೆ ನಂಗೆ ಪಾಸಿಟಿವ್ ವರ್ಡೇ ಇಷ್ಟ ಅಲ್ಲ, ನಂಗೆ ಬರೀ ನೆಗೆಟಿವ್ ವರ್ಡೇ ಇಷ್ಟ. ನಾನು ನೆಗೆಟಿವ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀನು ಫಸ್ಟ್ ಇಲ್ಲಿಂದ ಹೋಗು. ಈಗ ನಾನು ದಿಂಡುಕಲ್ ಬಿರಿಯಾನಿ ಮಾಡುವ ವಿಧಾನವನ್ನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಹೇಳು, ಹೆಂಗೆ ಮಾಡೋದು? ಸ್ಟಾರ್ಟ್ ಮಾಡಿಬಿಟ್ಟಿದೆ ಆಲ್ರೆಡಿ. ಅಲ್ಲ, ಹೆಂಗೆ ಮಾಡೋದು ಅಂತೇಳಿ ಸಾಕು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ಬೇಡ, ದಿಂಡುಕಲ್ಗೆ ಏನೇನು ಹಾಕ್ತಾರೆ, ಏನೇನು ಮಾಡಬೇಕಂತ ಮಾತ್ರ ಹೇಳಿ ಸಾಕು. ದಿಂಡುಕಲ್ಗೆ 1 ಮೊಳ ದಿಂಡು, 1-2 ಕಲ್ಲು. ಸುಮ್ಮನೆ ಇರ್ಬೇಬಿ. ಓಕೆ, ನಿಮಗೂ ಏನನ್ನ ದಿಂಡುಕಲ್ ಬಿರಿಯಾನಿ ಬೇಕು ಅಂತ ಅನ್ಸಿದ್ರೆ, ಹೆಂಗೆ ಮಾಡಬೇಕು ಅಂತ ಅನ್ಸಿದ್ರೆ ಏನು ಮಾಡಿ, ಫೋನ್ ತೆಗೀರಿ, ಸ್ವಿಗ್ಗಿನೋ ಝೊಮ್ಯಾಟೋನೋ ಓಪನ್ ಮಾಡಿ ದಿಂಡುಕಲ್ ಬಿರಿಯಾನಿ ಅಂತ ಹೊಡೀರಿ. ಅರ್ಧ ಗಂಟೆ ವೆಯ್ಟ್ ಮಾಡಿರಿ. ಆರ್ಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡಿದ್ರೆ ಅರ್ಧ ಗಂಟೆಲಿ ಬರುತ್ತೆ. ಜಿಪ್ ಅಂತ ಓಪನ್ ಮಾಡಿ ಝಬ್ಬಕ್ ಅಂತ ಹಾಕೊಂಡು ತಿನ್ಬಿಡೋದೆ. ಇದೆಲ್ಲ ಯಾರು ಮಾಡ್ತಾರೆ? ತುಂಬ ಕಷ್ಟ. ನನಗೆ ಈಸಿಯಾಗಿ ಬರೋದೇ ತುಂಬ ಇಷ್ಟ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ದಿಂಡುಕಲ್ ಬಿರಿಯಾನಿ ಹೆಂಗೆ ಮಾಡೋದಂದ್ರೆ, ಹಿಂದೆಗಡೆ ಕಾಣಿಸ್ತಾ ಇದೆಯಾ ಅಳಿಸ್ಲೇನೋ ನಮ್ಮ ಮಾಮ ತಂದಿರೋದು ನನಗೋಸ್ಕರ. ಒಂದಂತಲ್ಲ 5 ತಂದಿದ್ದಾರೆ. ವಾವ್! ಇವನ್ಗಲ್ಲ, ನನಗೋಸ್ಕರ. ನಾನು ಮುದ್ದಿನ ಸೊಸೆ ಅದಕ್ಕೆ. ಸೊ ನಮ್ಮ ಮಾಮ ಫೇವ್ರೆಟ್ ದಿಂಡುಕಲ್ ಬಿರಿಯಾನಿ, ಅವ್ರಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದೆಂತಗೆ ಅಂದರೆ ನಾನೇ ಮಾಡ್ತಾಯಿದ್ದೀನಿ ಅಂತ ಪ್ರೂಫ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಏನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ವೆಯ್ಟ್ರಾ, ಏನದು, ಏನಂತಾರೆ ಇದಕ್ಕೆ? ಬಾಯಿಗೆ ವಾಯಿ ಮೂಡಿಕಿನ್ ಪೋಡ. ஆளை பார்த்தா டம்மி பிசார்க்க பயங்கரமான ஆளா இருக்கேடா. ಅಡ್ಡ ಬರ್ತಾ ಇದ್ರೆ ನಾನು ತುಳಿದು ಬಿಡ್ತೀನಿ. ಆಮೇಲೆ ನೀನೆ ಅಯ್ಯೋ ಆವು ಅಂತ ಕಿರಿಸ್ತೆ. ಯಾಕೆ ಬೇಕು? ಇವಾಗ ನೀನು ಮಾಡೋದು ನಾನು ನೋಡ್ಬೇಕು ತಾನೆ. ನೆಕ್ಸ್ಟ್ ಟೈಮ್ ನಾವು ಮಾಡಿರೋದು ನೋಡಿಲ್ವಾ, ನಿಂಗೆ ಮಾಡೋಕ್ಕೆ ಬರಲ್ವಾ, ಕಲ್ತ್ಕೊಂಡಿಲ್ವಾ ಅಂತ ಹೇಳ್ತೀಯ. ನೋಡಿ ಫ್ರೆಂಡ್ಸ್, ಮಾಡಬೇಕಾದ್ರೆ ನೋಡಿ ಕಲ್ತ್ಕೊ ಅಂತ ಹೇಳ್ತಾರೆ. ನೋಡೋಕೆ ಬಂದರೆ ಅಡ್ಡ ಬರ್ತೀಯ, ಆ ಕಡೆ ಹೋಗು ಅಂತ ಹೇಳಿ ನಾನು ಏನು ಮಾಡಲಿ ಇಂಥವ್ರ ಹತ್ರ? ಇವಾಗ ಪಾತ್ರೆ ಇಲ್ಲಿದ್ರೆ ನಾನು ಇಲ್ಲಿ ಮಾಡೋಕ್ಕೆ ಈಸಿ. ನೀನು ದೂರದಿಂದ ನಿಂತ್ಕೊಂಡೋದ್ರೆ ನೋಡ್ಬೋದು. ಹಿಂಗೆ ಅಂಟ್ಕೊಂಡು ಬರೋದಲ್ಲ ಅಲ್ಲಿ. ನೀವು ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ. ಬಚ್ಚ ಎಣ್ಣೆ ತುಪ್ಪ ಸ್ವಲ್ಪ ಹಾಕಬೇಕು. ಸೊ ಅವಾಗೆ ಟೇಸ್ಟ್ ಬರುತ್ತೆ. ಬಾಟಲ್ ತೋರಿಸ್ದಿರ ಹಾಕೋಕ್ಕಾಗಲ್ವ ನಿಂಗೆ? ನಾನು ಎಣ್ಣೆ ಬಾಟ್ಲ ತೋರಿಸ್ತಾ ಇದ್ದೀನಿ, ತುಪ್ಪದ ಬಾಟ್ಲೆ ತಾನೆ. ತುಪ್ಪದ ಬಾಟ್ಲಲ್ಲ, 7up ಬಾಟಲ್. ಇದು ಈ ಬಾಟ್ಲಲ್ಲಿ ಚೆನ್ನಾಗಿ ಓನ್ ಒರಿಜಿನಲ್ ತುಪ್ಪ ಇದು. ಸೊ ತಪ್ಪೇನಿದೆ? ಬೇರೆಯವ್ರ ಮನೇಲಿ ಐಸ್ ಕ್ರೀಮ್ ಡಬ್ಬದಲ್ಲೆಲ್ಲ ಇಟ್ಕೊಂತಾರೆ, ಅದೆಲ್ಲ ಎಲ್ಲರ ಮನೆ ಕಾಮನ್. ಮಿಡಿಲ್ ಕ್ಲಾಸ್ ಅದೆಲ್ಲ ನಮಗೆಲ್ಲ ರಾಜಕೀಯಮಾನ ಮಾಡೋದಿಲ್ಲ. ನೀನು ಮಿಡಿಲ್ ಕ್ಲಾಸ್, ನಾನಲ್ಲ. ನೀನು ಕೋಟೀಶ್ವರ. ಫುಲ್ಲು ಕಟ್ಟಗಳು ಇಟ್ಕೊಳ್ಳೋರೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಇರುತ್ತೆ. ಫುಲ್ ರಿಚ್ ಕಿಡ್ ಪೀಪಲ್ಸ್. ವಾವ್! 100 ಕೋಟಿ ಅಂದರೆ ಎಷ್ಟು ಸಣ್ಣ ಇರುತ್ತೆ? ಈ ಥರ ಅಡುಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಮೈಯಲ್ಲಿರೋ ಕೊಬ್ಬೆಲ್ಲ ಕರಗುತ್ತೆ. ಕರೆಕ್ಟ್, ಮೈಗೆ ಕೊಬ್ಬೆಲ್ಲ ಕರಗುತ್ತೆ. ಅಂದರೆ ನಾನು ಕ್ಯಾಲರೀಸ್ ಬಗ್ಗೆ ಮಾತಾಡ್ತೀನಿ. ನೋಡಿ ಫ್ರೆಂಡ್ಸ್, ಅವ್ನು ಬರೀ ಕ್ಯಾಮ್ರಾದಲ್ಲಿ ಮಾತ್ರ ಸುಮ್ಮನೆ ನಾಟಕ ಮಾಡ್ತಾನೆ. ಅವ್ನು ಅಡುಗೆ ಮಾಡೋ ಥರ ನಿಂತ್ಕೊಂಡು ಮಾಡ್ತಾ ಇರೋದು ನಾನು. ಇದನ್ನು ನನ್ನ ವ್ಲಾಗಲ್ಲಿ ಹಾಕ್ತೀನಿ. ಸುಮ್ಮನೆ ಪ್ರಪಂಚದಲ್ಲಿ ಬಿರಿಯಾನಿನೇ ತಿಂದೇ ಇಲ್ಲ, ನಂಗೆ ಥರ ಆಡ್ತಾ ಇದೆಯಾ?
ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ನಿಮ್ಮೆಲ್ಲರಿಗೂ ಯಾರ್ಯಾರಿಗೆ ಬಿರಿಯಾನಿ ಫೇವ್ರೇಟ್ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನು ತಿಂತೀನಿ ನೀವು ಬಿರಿಯಾನಿ ಮಾಡಿದ್ರೆ. ಯಮ್ಮಿ ಯಮ್ಮಿ ದಿಂಡುಕಲ್ ಬಿರಿಯಾನಿ ಗಮ್ ಅಂತ ಆಯ್ತಾ. ಸಾಕಾಗಿದೆ ಬೇಬಿ ಬೂ. 5 ನಿಮಿಷ ತಿನ್ನಕ್ಕೆ ರೆಡಿಯಾಗಿರು.